ಹೀಗಾಗಿ ಡಬಲ್ DNA ಟೆಸ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಟಿವಿ9 ಜೊತೆಗೆ ಎಕ್ಸ್ಪರ್ಟ್ ಒಬ್ಬರು ಮಾತಾಡಿದ್ದಾರೆ. ಟಿವಿ9ಗೆ ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ಸತೀಶ್ ಕೊಟ್ಟಿರುವಂಥ ಹೇಳಿಕೆ ಇದು. ಮೃತದೇಹಗಳ DNA ಟೆಸ್ಟ್ ತಡವಾಗ್ತಾ ಇದೆ ನಿಜ, ಬಟ್ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಬಿಡಿಭಾಗಗಳನ್ನು ಪತ್ತೆ ಮಾಡಿ ನಾವು ಅವ್ರದ್ದು ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ, ಡಬಲ್ ಚೆಕ್ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಾವು ಪ್ರತಿನಿಧಿ ವಿನಯ್ ವಿಧಿವಿಜ್ಞಾನ ತಜ್ಞರನ್ನ ಮಾತಾಡಿಸಿದ್ದಾರೆ, ಸತೀಶ್ ಅವರನ್ನ ಬನ್ನಿ ನೋಡೋಣ. ಈ DNA ಟೆಸ್ಟ್ ಅಂದ್ರೆ ಏನು, ಹೇಗ್ ಮಾಡ್ತಾರೆ, ಇದರ ಪ್ರಕ್ರಿಯೆಗಳು ಹೇಗಿರುತ್ತೆ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಸತೀಶ್, ಫಾರೆನ್ಸಿಕ್ ಎಕ್ಸ್ಪರ್ಟ್ ಮತ್ತು HOD ಬೋರಿಂಗ್ ಆಸ್ಪತ್ರೆ, ಇವರು ಕೂಡ ಇದ್ದಾರೆ. ಮಾತಾಡಿಸ್ತೀನಿ, ಹೇಗ್ ಮಾಡ್ತಾರೆ ಇದನ್ನ ಅನ್ನೋದನ್ನ ಕೇಳೋಣ. ಡಾಕ್ಟರ್, ಯಾವ ರೀತಿಯಾಗಿರುತ್ತೆ ಸರ್ ಇದರ ಪ್ರಕ್ರಿಯೆಗಳು, ಜೊತೆಗೆ ಈಗ ಇಂತಹ ಘಟನೆಯಲ್ಲಿ ತಾವು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಸರ್, ಯೂಶಲಿ ಡೆಡ್ ಬಾಡೀಸು ನಮ್ಮಲ್ಲಿ ಬಂದಾಗ ಬರೋಕ್ಕೆ ಮುಂಚೆನೆ ಒಂದು ಫಾರೆನ್ಸಿಕ್ ಅನಾಲಿಸಿಸ್, ಒಂದು ಸೀನ್ ಆಫ್ ಕ್ರೈಮ್ ಅನಾಲಿಸಿಸ್ ಅಲ್ಲಿ ಆ ಡೆಡ್ ಬಾಡಿ ಪ್ರಕ್ರಿಯೆಗಳು ಹೇಗಿದ್ದಾವೆ, ಯಾವ ವಾತಾವರಣದಲ್ಲಿ ಸಿಕ್ಕಿದೆ, ಅದರ ಆಜು ಬಾಜುನಲ್ಲಿ ಇರೋವಂಥದ್ದನ್ನೆಲ್ಲ ಫೋಟೋ ಮಾಡಿ ಅದನ್ನು D1 D2 ಅಂತ ನೇಮ್ ಮಾಡಿ, ಈಗ ಇರುವಂಥ ಪ್ರಕ್ರಿಯೆಯಲ್ಲಿ 260 ಪ್ಲಸ್ ಅಲ್ಲಿರುವಂಥ ಕೆಳಗಡೆ ಇರುವಂಥ ವ್ಯಕ್ತಿತ್ವ ಅವರೆಲ್ಲ ಸೇರಿದ್ರೆ 300ಕ್ಕೂ ಹೆಚ್ಚು ಐಡೆಂಟಿಫೈ ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಅದಕ್ಕೆಲ್ಲದಕ್ಕೂ ನೇಮ್ ಮಾಡಿ ಅದನ್ನು ಒಂದು ಆಸ್ಪತ್ರೆ, ಒಂದು ಮೆಡಿಕಲ್ ಕಾಲೇಜಿಗೆ ತೊಗೊಂಡೋಗಿ ಅದನ್ನು ಅಲ್ಲೇ ಪ್ರಕ್ರಿಯೆದಲ್ಲಿಟ್ಟು ಅಲ್ಲಿರುವಂಥ ಒಂದು ಅಂಶ ಏನಿದೆಯೋ ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ, ಹೊರಗಡೆ ಕಾಣುವಂಥದ್ದು ಏನಾದರೂ ಐಟಮ್ಸು ಆರ್ಟಿಕಲ್ಸ್ ಇದ್ದರೆ ಅದನ್ನೂ ಶೇಖರಿಸಿ ಅದನ್ನೆಲ್ಲ ಒಂದು ಲೆವೆಲ್ ಮಾಡಿ ಲಿಸ್ಟ್ ಮಾಡಿ, ಅದೇ DNA ಗೋಸ್ಕರ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅನ್ನುವಂಥ ವ್ಯಕ್ತಿ ಅದನ್ನು ಪರಿಚಯ ಮಾಡಬೇಕು. ಅದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಲಿವರ್ ಆಗಲಿ, ಒಂದು ರಕ್ತ ಸಿಕ್ಕಿದರೆ ರಕ್ತದ ಸ್ಯಾಂಪಲ್ ಆಗಲಿ, ಇಲ್ಲ ಲಿವರ್ ಪೀಸ್ ಆಗಲಿ, ಇಲ್ಲ ಅಂದರೆ ಒಂದು ಮಾಂಸಖಂಡದ ತುಣುಕಾಗಲಿ, ಕೊನೆ ಪಕ್ಷ ಅದೂ ಸಿಗಲಿಲ್ಲ ಅಂದರೆ ಒಂದು ಹಲ್ಲಾಗಲಿ, ಹಲ್ಲಲ್ಲಿರುವಂಥ ಟಿಶ್ಯೂನ ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿನಲ್ಲಿ ಅದರ ರಿಸಲ್ಟ್ ಕೊಡ್ತಾರೆ. ಇದು ಮಿನಿಮಮ್ ಪ್ರಕ್ರಿಯೆ 48ರಿಂದ 72 ಗಂಟೆಗಳು ಬೇಕಾಗುತ್ತೆ. ಈ ರಿಸಲ್ಟ್ ಬಂದ ಮೇಲೆ ಅದಕ್ಕೆ ಅನುಗುಣವಾಗಿ ಅವರ ತಂದೆ, ಅವರ ತಾಯಿ, ಇಲ್ಲ ತಂದೆ, ಅವರ ಅಣ್ಣ ತಮ್ಮಂದಿರು ಬಂದಾಗ ಅವರ ರಕ್ತನೂ ಚೆಕ್ ಮಾಡಿ ಆ ಎರಡೂ ಮ್ಯಾಚ್ ಆದಾಗ ಅವ್ರಿಗೆ ಹಸ್ತಾಂತರ ಮಾಡೋದು ಸುಲಭ ಆಗುತ್ತೆ. ಇಲ್ಲಿ 300 ಹೆಚ್ಚು ಪ್ರಕ್ರಿಯೆಗಳು ಇರೋದ್ರಿಂದ ಇಷ್ಟೂ ಮಾಡಿದ ಮೇಲೆ ಅವ್ರಿಗೆ ಈಕ್ವಲೆಂಟಾಗಿ ಐಡೆಂಟಿಟಿ ಆದಮೇಲೆ ಯಾರಿಗೂ ಹೋಗಬೇಕು ಅನ್ನೋವಂಥ ಅಂಶನ ಕಂಡುಹಿಡಿಯೋದಕ್ಕೆ ಸುಲಭ ಆಗುತ್ತೆ. ಈ DNA, ಈ ಸುಟ್ಟು ಕರಕಲಾಗಿರುವಂಥ ಮೃತದೇಹಗಳ DNA ಟೆಸ್ಟ್ ಹೇಗಿರುತ್ತೆ ಸರ್? DNA ಟೆಸ್ಟ್ ಅಂದರೆ ಒಂದು ಪ್ರೋಟೀನ್ ಅಂಶ ತೊಗೊಂಡು ಆ ಪ್ರೋಟೀನ್ ಅಂಶದಲ್ಲಿ DNA ಮೆಟೀರಿಯಲ್ನ ತೊಗೊಳ್ತೀವಿ. DNA ಮೆಟೀರಿಯಲ್ನ ಆಮೇಲೆ ಕಂಪ್ಯೂಟರ್ಗೆ ಹಾಕಿದಾಗ ಕಂಪ್ಯೂಟರಲ್ಲಿ ಅದರದ್ದು ಲಿಸ್ಟ್ ಸಿಗುತ್ತೆ, ಆ ಜೆನೆಟಿಕ್ ಕಾಂಬಿನೇಷನ್ ಲಿಸ್ಟ್ ಸಿಗುತ್ತೆ. ಆ ಜೆನೆಟಿಕ್ ಕಾಂಬಿನೇಷನ್ ಅಂದರೆ ನೀವು ಹುಟ್ಟಿದಾಗ ತಂದೆ ತಾಯಿ ಜೆನೆಟಿಕ್ ಅಂಶ ಅದರಲ್ಲಿ ಇರುತ್ತೆ. ಆ ಅಂಶನ ನಾವು ಕಂಪೇರ್ ಮಾಡಿ ನೋಡಿದಾಗ ಹೇಳ್ಬೋದು ಇವರು ಅವರ ರಿಲೇಟಿವ್ ಅಂತ. ಒಂದು ತಾಯಿ ಆಗಿರಬೇಕು, ಇಲ್ಲ ತಂದೆ ಇರಬೇಕು, ಇಲ್ಲ ಅಣ್ಣ ತಮ್ಮಂದಿರು ಇರಬೇಕು. ಇಷ್ಟು ಪ್ರಕ್ರಿಯೆ ಇದ್ದರೆ ಸಾಕು, ನಾವು ಐಡೆಂಟಿಫೈ ಮಾಡ್ಬೋದು. ಸರಿ, ಒಂದು ವೇಳೆ ದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ರೂ ಕೂಡ DNA ಟೆಸ್ಟ್ ಮಾಡ್ಬೋದಾ? ಮಾಡೋದಾದ್ರೆ ಎಷ್ಟು ಸಮಯ ಅವಕಾಶ ತೆಗೆದುಕೊಳ್ಳುತ್ತೆ ಇದು? ಸರ್, ಕ್ರಮೇಣವಾಗಿ ಒಂದು 48ರಿಂದ 72 ಅವರಲ್ಲಿ DNA ಮೆಟೀರಿಯಲ್ನ ಅವ್ರು ಮಾಡ್ತಾರೆ. ಅದಕ್ಕೆ ಮುಂಚೆ ನಾವು ಅದರ ಅಂಶನೆಲ್ಲ ತೊಗೊಂಡು ಇದು ಇಂಥವ್ರದ್ದೇ, ಇಲ್ಲ ಡೆಡ್ ಬಾಡಿ 1 ಅಂತ ಹೇಳಿ ಪ್ರಕ್ರಿಯೆ ಮಾಡಿ, ಗೊತ್ತಿಲ್ಲದೆ ಇದ್ದಾಗ D1 D2 ಅಂತ ಹೇಳ್ತೀವಿ. ಗೊತ್ತಿದ್ಬಿಟ್ರೆ ಅವ್ರ ಹೆಸರನ್ನ ನಾಮಿನೇಟ್ ಮಾಡಿಬಿಟ್ರೆ ಐಡೆಂಟಿಫಿಕೇಶನ್ ಮಾಡೋಕೆ ಇನ್ನೂ ಸುಲಭ ಆಗುತ್ತೆ. ಸೊ ಗೊತ್ತಿಲ್ಲದೆ ಇರೋವಂಥ ಕೇಸಲ್ಲಿ ಒಂದು ಡೆಡ್ ಬಾಡಿ 1 ಇಲ್ಲ ಪೋಸ್ಟ್ ಮಾರ್ಟಮ್ ನಂಬರ್ 1 ಕೊಟ್ಟು ಆ ನಂಬರ್ಗೆ ಮ್ಯಾಚ್ ಆಗುವಂಥ ಮೆಟೀರಿಯಲ್ನ ಹುಡುಕಿ ಅಲ್ಲಿ ಸಿಕ್ಕಿದ ಮೇಲೆ ಹಸ್ತಾಂತರ ಮಾಡ್ತೀವಿ. ಒಂದು ವೇಳೆ ಈ DNA ಮ್ಯಾಚ್ ಆಗದೆ ಇದ್ದಂಥ ಸಂದರ್ಭಗಳಲ್ಲಿ ಪರ್ಯಾಯ ಟೆಸ್ಟ್ಗಳನ್ನು ಮಾಡಿ ಐಡೆಂಟಿಫಿಕೇಶನ್ ಮಾಡ್ಬೋದಾ? ಇಲ್ಲ, DNA ಅಲ್ಟಿಮೇಟ್ ಬರುತ್ತೆ. ಅದಕ್ಕೆ ಮುಂಚೆ ಅವರ ರಿಲೇಟಿವ್ ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಇಲ್ಲ ಆಲ್ಮೋಸ್ಟ್ ಡೆಡ್ ಬಾಡಿ ಕಂಪ್ಲೀಟ್ಲಿ ಬರ್ನ್ ಆಗಿ ಪೌಡರ್ ಆಗಿಬಿಟ್ರೆ ಇದು ಮನುಷ್ಯನ ದೇಹ ಅಂತ ಮಾತ್ರ ಹೇಳಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಡಾಕ್ಟರ್ ಸತೀಶ್ ಹೇಳುವಂಥದ್ದು. ಕ್ಯಾಮರಾಮನ್ ರಾಜು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ, TV9 ಬೆಂಗಳೂರು.